ಹಾಯ್ ಹಲೋ ಫ್ರೆಂಡ್ಸ್, ನಿತ್ಯ ಲೋಕಕ್ಕೆ ಸ್ವಾಗತ. ಇವತ್ತು ನಾನು ಹಲಸಿನಣ್ಣಿಂದ ಏನಾದರೂ ಒಂದು ರೆಸಿಪಿ ಹೇಳ್ಕೊಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ಆಲ್ರೆಡಿ ಈಗ ಹಲಸಿನಣ್ಣು ಮತ್ತು ಮಾವಿನ ಹಣ್ಣು ಸೀಸನ್ ಇನ್ನೇನು ಮುಗಿತಾ ಬಂತು. ಸೊ ಇಷ್ಟರೊಳಗಡೆ ನಮ್ಮ ಊರಿಂದ ನಮ್ಮ ಯಜಮಾನ್ರ ಫ್ರೆಂಡು ಒಂದಷ್ಟು ಹಲಸಿನಣ್ಣು ಕೊಟ್ಟು ಕಳಿಸಿದ್ರು. ಯಾವ ರೆಸಿಪಿ ಮಾಡಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಎಲ್ಲರಿಗೂ ನಿತ್ಯ ಲೋಕಕ್ಕೆ ಸ್ವಾಗತ. ಇವತ್ತು ನಾನು ಹಲಸಿನಣ್ಣಿಂದ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಮ್ಮನೆಗೆ ಹಲಸಿನಣ್ಣು ಕೊಟ್ಟು ಕಳಿಸಿದ್ರು. ಹಲಸಿನಣ್ಣಲ್ಲಿ ತುಂಬಾ ತೊಳೆ ಇತ್ತು. ಸೊ ಆ ತೊಳೆನ ಫುಲ್ಲು ತಿನ್ನೋಕ್ಕಾಗಲ್ಲ, ಹಾಗಾಗಿ ಅದರಿಂದ ಏನಾದರೂ ಒಂದೆರಡು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಮಕ್ಳಿಗೆ ಕೇಳಿದಾಗ ಅವರು ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡಿಕೊಡಮ್ಮ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಅದನ್ನು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಇಲ್ಲಿ ಹಾಲು ತೊಗೊಂಡಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಯಾಕೆ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅಂದರೆ, ಸೊ ನಾನು ಮೊದಲನೇ ಫ್ರೆಶ್ ಕ್ರೀಮ್ನ ಯೂಸ್ ಮಾಡಿಬಿಟ್ಟು ಐಸ್ ಕ್ರೀಮ್ ಮಾಡೋಣ ಅಂತ ಒಂದು ಸಲುವಾಗಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ನಾವೇನು ಮಾಡೋಣ, ಫಸ್ಟ್ ಇವಾಗ ಕಾಯಿಸಕ್ಕೆ ಇಡೋಣ. ನಾನಿಲ್ಲಿ ಹಾಲನ್ನ ಕಾಯಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ನೀಟಾಗಿ ಕಾಯಿಸ್ತಾ ಇದ್ದೀನಿ. ಒಂದು ಕುದಿ ಬರೋ ತನಕ ಅಷ್ಟೇ ಕಾಯಿಸಬೇಕು, ಅದಕ್ಕಿಂತ ಹೆಚ್ಚಿಗೆ ಕಾಯಿಸಬಾರ್ದು. ಸೊ ನಾನು ಒಂದು ಕುದಿ ಬಂದಿದ ತಕ್ಷಣ ಕೈ ಆಡಿಸ್ತಾ ಇದ್ದೀನಿ, ಯಾಕಂದರೆ ಅದು ಉಕ್ಕಬಾರ್ದು ಅಂತ. ಸೊ ಆ ಟೈಮಲ್ಲೇ ಏನು ಮಾಡ್ತೀನಿ, ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋದೀನಿ. ಸೊ ಆ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋದಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀರಲ್ಲಿ ನಾನು ನೀಟಾಗಿ ಒಂದು ಚೂರು ಲಂಪ್ಸ್ ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂತಂದರೆ ನಾವು ಹಾಲ್ಗೆ ಹಾಕಿದ ತಕ್ಷಣ ಅದು ಸ್ವಲ್ಪ ಗಟ್ಟಿಗೆ ಆಗಿಬಿಡುತ್ತೆ. ಹಾಗಾಗಿ ಸೊ ಇವಾಗ ನಾನು ಇದನ್ನು ಒಂದು ಕುದಿ ಬರ್ತಾ ಇರೋವಂಥ ಹಾಲಿಗೆ ಸೇರಿಸ್ತಾ ಇದ್ದೀನಿ. ಸೊ ಸೇರಿಸಿದ ತಕ್ಷಣ ನಾವು ಕೈ ಆಡಿಸ್ತಾನೆ ಇರಬೇಕು ನಾವು, ಇಲ್ಲಾಂತಂದರೆ ಅದು ಗಟ್ಟಿ ಆಗಿಬಿಡುತ್ತೆ ನಿಮಗೆ ಸಿಕ್ಕಾಪಟ್ಟೆ. ಸೊ ಆವಾಗ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಹಾಕಬೇಕಾದ್ರೇ ನೀಟಾಗಿ ಹುಷಾರಾಗಿ ಅದರೊಳಗಡೆಗೆ ನಾನು ಕಾರ್ನ್ಫ್ಲೋರ್ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಸ್ಪೂನಲ್ಲಿ ನಾನು ಕಲಿಸ್ತಾನೆ ಇದ್ದೀನಿ, ಯಾಕಂದರೆ ಅದು ಲಂಪ್ಸ್ ಆಗಬಾರ್ದು ಅಂತ ಅಷ್ಟೇ. ಸೊ ಈಗ ಹಂಗೇ ಒಂದು 10 ನಿಮಿಷ ಹಂಗೆ ಸಣ್ಣ ಊರಿಲ್ಲೇ ಕುದಿಸ್ತಾ ಇದ್ದೀನಿ ನಾನು. ಅಂದರೆ ಕಾರ್ನ್ಫ್ಲೋರು ಮತ್ತು ಈಗ ಮಿಲ್ಕ್ ಎರಡನ್ನೂ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ಅಷ್ಟೇ. ಸೊ ಅದ್ರ ಜೊತೆಗೆ ನಾನಿಲ್ಲಿ 1.5 ಸ್ಪೂನಷ್ಟು ಬಟರ್ನ ತೊಗೊಂಡಿದ್ದೀನಿ. ಸೊ ಈ ಬಟರ್ನ ನಾನು ಅದೇ ಮಿಲ್ಕ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಸಣ್ಣ ಉರಿಲೇ ಮಾಡ್ತಾ ಇರಬೇಕು, ದಪ್ಪ ಉರಿ ಆದರೆ ಬೇಗನೆ ಅದು ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಸಣ್ಣ ಉರಿಲೇ ನಾನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೆಶ್ ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು 10ರಿಂದ 15 ನಿಮಿಷ ಮಾಡಬೇಕು. ಸೊ ಆ ಟೈಮಲ್ಲೇ ನಾನಿಲ್ಲಿ 2 ಸ್ಪೂನಷ್ಟು ನಾನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹಲಸಿನಣ್ಣಲ್ಲೇ ತುಂಬ ಶುಗರ್ ಇದೆ. ಸೊ ಅಂದರೆ ತುಂಬ ಸ್ವೀಟ್ ಇತ್ತು ಹಲಸಿನಣ್ಣು, ಹಾಗಾಗಿ ನನಗಿಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಈಗ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕ್ಯಾಶು, ಗೋಡಂಬಿ, ಅದೇ ರೀತಿ ಸ್ವಲ್ಪ ಬಾದಾಮಿ ತೊಗೊಳ್ತಾ ಇದ್ದೀನಿ, ಒಂದು 5ರಿಂದ 6. ಅದೇ ರೀತಿ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಒಂದೆರಡು ದ್ರಾಕ್ಷಿನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ನಾರ್ಮಲ್ ದ್ರಾಕ್ಷಿ ತೊಗೊಳ್ತಾ ಇದ್ದೀನಿ, ಒಂದು 5-6 ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್, ನಾನು ಜಾಸ್ತಿ ತೊಗೊಂಡಿಲ್ಲ. ಸೊ ನಾನು ಇದನ್ನೆಲ್ಲನೂ ನಾನು ಸಣ್ಣದಾಗಿ ಹೆಚ್ಕೋಬೇಕು. ಸೊ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಗೋಡಂಬಿ, ಬಾದಾಮಿ, ಅದೇ ರೀತಿ ದ್ರಾಕ್ಷಿನ ಎಲ್ಲನೂ ನಾನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ಅದೇ ರೀತಿ 5-6 ತೊಗೊಂಡಿರೋಂಥ ಒಣದ್ರಾಕ್ಷಿಣೆ 3 ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಇದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಾನಿಲ್ಲಿ ಹಲಸಿನಣ್ಣು ತೊಗೊಂಡಿದ್ದೀನಿ, ಒಂದು ಬಟ್ಲಾಗೋಷ್ಟು ಒಂದು ಹಲಸಿನಣ್ಣು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದರಲ್ಲೊಂದು 12ರಿಂದ 13 ಹಲಸಿನಣ್ಣು ಇರ್ಬೋದು. ಇದು ನಾನು ಕೈಯಿಂದನೇ ಬಿಡಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಲಸಿನಣ್ಣನ್ನು ಬೀಜ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನಣ್ಣು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಪೂರ್ತಿ ಹಲಸಿನಣ್ಣನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್.
ಈಗ ಫ್ರೆಶ್ ಕ್ರೀಮ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಸೊ ಆಲ್ಮೋಸ್ಟ್ ನಾನು ಇದನ್ನು 15 to 20 ಮಿನಿಟ್ಸಿಂದ ಕುದಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಅದು ಕಾರ್ನ್ಫ್ಲೋರ್ ಜೊತೆಗೆ ಸೇರಿಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಪರವಾಗಿಲ್ಲ. ಸೊ ಅದು ಇನ್ನೊಂದು ಸ್ವಲ್ಪ ಕುದಿ ಬರಬೇಕು ಅನಿಸುತ್ತೆ. ಸೊ ಅದನ್ನು ನಾನು ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಆದಮೇಲಿಂದ ನಾನು ಅದನ್ನು ಸ್ಟವಿಂದ ಇಳಿಸ್ಕೊಳ್ತೀನಿ. ಸೊ ಈ ರೀತಿ ಥಿಕ್ನೆಸ್ ಇರಬೇಕು ಅದು. ನೋಡಿ, ಈ ರೀತಿ ಥಿಕ್ನೆಸ್ ಇದ್ದರೆ ನಮ್ಮ ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ. ಸೊ ನಾವು ಇದರಲ್ಲಿ ಒಳ್ಳೆ ಐಸ್ ಕ್ರೀಮ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನೇನು ಸ್ವಲ್ಪ ತೊಳೆನ ತೆಗೆದಿಟ್ಕೊಂಡಿದ್ನೋ ಬಟ್ಲಲ್ಲಿ, ಅದನ್ನು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲೂ ಒಂದು ಅರ್ಧ ಬಟ್ಲಷ್ಟು ನಾನು ಹಲಸಿನ ತೊಳೆನ ಬೀಜನ ಸಪ್ರೇಟ್ ಮಾಡಿ ಹಲಸಿನ ತೊಳೆ ಹಾಕ್ಕೊಂಡು ತಿಕ್ಕಾಗಿ ಏನು ನೀರು ಹಾಕದೇ ಇರೋ ಹಂಗೆ ಅದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಕೊಕೊನಟ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕೊಕೊನಟ್ ಮಿಲ್ಕ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವೀಟ್ಸ್ ಚೆನ್ನಾಗಾಗುತ್ತೆ, ಅದಾದ್ಮೇಲೆ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದ್ರ ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಶುಗರ್ ಬೇಡ ಅಂತಂದರೆ ನೀವು ಬೇಕಾದರೆ ಬೇಕು ಅಂದರೆ ನೀವು ಶುಗರ್ ಹಾಕ್ಕೋಬೋದು, ಇಲ್ಲಾಂದರೆ ಡೇಟ್ ಸಿರಪ್ನು ಸಹ ನೀವು ಹಾಕ್ಕೋಬೋದು ಇದರಲ್ಲಿ. ಸೊ ಈ ಮೂರನ್ನು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಆಗಿರುತ್ತೆ. ಸೊ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿರುತ್ತೆ ಹಲಸಿನ ಹಣ್ಣು. ಸೊ ಈ ಥಿಕ್ನೆಸ್ ಇರಬೇಕು ಐಸ್ ಕ್ರೀಮಿಗೆ. ಸೊ ನಾನು ಈ ಥಿಕ್ನೆಸ್ ನೋಡಿ, ಸೊ ನಾನು ಇವಾಗ ಇದನ್ನ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ಮಿಕ್ಸಿ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲನೂ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಅದ್ರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಫ್ರೆಶ್ ಕ್ರೀಮ್ ಏನು ರೆಡಿ ಮಾಡ್ಕೊಂಡಿದ್ನೋ ಅದನ್ನ ಒಂದ್ಸಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಸಣ್ಣ ಸಣ್ಣ ಲಂಪ್ಸ್ ಇರುತ್ತೆ ಅಥವಾ ಗಟ್ಟಿಯಾಗಿರುತ್ತೆ. ಸೊ ಅದೆಲ್ಲ ನೀಟಾಗಿ ಕ್ರೀಮ್ ಥರ ಆಗಲಿ, ಎಕ್ಸಾಕ್ಟ್ ಕ್ರೀಮ್ ಥರ ಆಗಲಿ ಅಂದ್ಬಿಟ್ಟು ನಾನು ಅದನ್ನು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಫ್ಟಾಗಿ ಆಗುತ್ತೆ, ಅದು ಫುಲ್ಲು ಬ್ಲೆಂಡ್ ಆಗಿ ಸಾಫ್ಟಾಗಿ ಆಗುತ್ತೆ ಅದು. ನೋಡಿ ಈ ರೀತಿ ಆಗಿರುತ್ತೆ. ಸೊ ಫ್ರೆಶ್ ಕ್ರೀಮ್ ಸಕ್ಕತ್ತಾಗಿದೆ, ನೋಡ್ಬೋದು ನೀವು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಸೊ ನಾನು ಅದೇನು ಜಾಕ್ ಫ್ರೂಟ್ ನಾನು ಗ್ರೈಂಡ್ ಮಾಡ್ಕೊಂಡಿದ್ನೋ ಆ ಬೌಲ್ಗೆ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 5 to 10 ನಿಮಿಷ ತನಕ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇರಬೇಕು. ಸೊ ಬ್ಲೆಂಡ್ ಮಾಡ್ತಾ ಇದ್ರೆ ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ಸೊ ಅದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಕೋಕೋನಟ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ ಅಂದ್ಬಿಟ್ಟು. ಸೊ ಅದ್ರ ಜೊತೆಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಹಲಸಿನ ಹಣ್ಣು ಸಹ ನಾನು ಒಂದು 5-6 ಇಟ್ಕೊಂಡಿದ್ನಲ್ಲ, ಅದನ್ನು ಸಹ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಎಲ್ಲನೂ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಮಾಲ್ ಗ್ಲಾಸ್ಗಳನ್ನ ತೊಗೊಂಡಿದ್ದೀನಿ. ಆ 2 ಗ್ಲಾಸ್ಗಳಲ್ಲಿ ಒಂಚೂರು ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ಅದನ್ನು ನಾನು ನೀಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಮೊದಲೇದಾಗಿ ಇಲ್ಲಿಗೆ ಡ್ರೈ ಫ್ರೂಟ್ಸ್ಗಳನ್ನ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಫಸ್ಟ್ ಗ್ಲಾಸ್ಗೂ ಮತ್ತು ಸೆಕೆಂಡ್ ಗ್ಲಾಸ್ಗೂ. ಸೊ ಅದು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಐಸ್ ಕ್ರೀಮ್ ನಾವೇನು ಕಲಿಸ್ಕೊಂಡಿದ್ದೀವಿ ಸೊ ಆ ಬ್ಯಾಟಲ್ನ ಹಾಕ್ತಾಯಿದ್ದೀನಿ ನಾನು ಇದ್ರೊಳಗಡೆಗೆ ಮಿಕ್ಸ್ನ. ಸೊ 1 ಲೇಯರ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ. ಸೊ ಅದೇ ರೀತಿ ಈ ರೀತಿ ಒಂದೊಂದು ಸೌಟ್ ಹಾಕಿದ ಮೇಲೆ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್ಗಳನ್ನ ಮತ್ತೆ ಮೇಲೆ ಹಾಕ್ತಾಯಿದ್ದೀನಿ. ಸೊ ಅದೇ ರೀತಿ ನಾನು ಮತ್ತೆ ಇದ್ರ ಮೇಲೆ ಮತ್ತೆ ನಾವು ಮಿಕ್ಸ್ ಮಾಡ್ಕೊಂಡಿರೋವಂತಹ ಜಾಕ್ ಫ್ರೂಟ್ ಮಿಕ್ಸ್ನ ಹಾಕ್ತಾಯಿದ್ದೀನಿ. ಈಗ 3 ಲೇಯರ್ಸ್ ಆಗುತ್ತೆ. ಸೊ ಇದ್ರ ಮೇಲೆ ಮತ್ತೆ ನಾನು ಗಾರ್ನಿಷಿಂಗ್ ಹೆಂಗೆ ಅಂತ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾಯಿದ್ದೀನಿ.
ತುಂಬ ಕಲರ್ಫುಲ್ಲಾಗೂ ಕಾಣುತ್ತೆ ಅದು. ಸೊ ನಾನು ಈ ಗ್ಲಾಸಸ್ನ ಆಲ್ಮೋಸ್ಟ್ 8 to 10 ಅವರ್ಸು ನಾನು ಫ್ರಿಜ್ಜಲ್ಲಿ ಇಡಬೇಕು. ಸೊ ಫ್ರಿಜ್ಜಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಅದು ನೀಟಾಗಿ ಗಟ್ಟಿಯಾಗುತ್ತೆ. 8 to 10 ಅವರ್ಸ್ ಆದಮೇಲೆ ನಮ್ಮ ಜಾಕ್ ಫ್ರೂಟ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಸೊ ನಾನು 2 ಗ್ಲಾಸ್ಗಳನ್ನು ಸಹ ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಸೊ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ 8 to 10 ಅವರ್ಸು. ನನ್ನ ಹತ್ರ ಅದೇ ರೀತಿ ಐಸ್ ಕ್ರೀಮ್ಸ್ ಕಪ್ಸ್ಗಳು ಇತ್ತು. ಸೊ ಐಸ್ ಕ್ರೀಮ್ ಕಪ್ಸ್ಗಳನ್ನೂ ಸಹ ನಾನು ಏನು ಉಳಿದಿರುತ್ತಲ್ಲ ಅದು ಮಿಕ್ಸಿ, ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ನಾನು ಅಂದರೆ ಐಸ್ ಕ್ರೀಮ್ ಕಪ್ಸ್ಗಳಿಗೆ ಹಾಕ್ತಾಯಿದ್ದೀನಿ. ಸೊ ಮಕ್ಳುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಅದು ಸ್ಟಿಕ್ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದ್ರ ಸಲುವಾಗಿ ನಾನು ಅದರೊಳಗಡೆನೂ ಹಾಕಿ ಅದನ್ನು ಸಹ ನಾನು ಆಲ್ಮೋಸ್ಟ್ 8 to 10 ಅವರ್ಸ್ ಅದನ್ನು ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು. ಸೊ 8 ಅವರ್ಸ್ ಆದಮೇಲಿಂದ ಸೊ ನೋಡಿ ನಮ್ಮ ಐಸ್ ಕ್ರೀಮ್ ರೆಡಿಯಾಗಿದೆ. ಜಾಕ್ ಫ್ರೂಟ್ ಐಸ್ ಕ್ರೀಮು ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ಜೊತೆಗೆ ಡ್ರೈ ಫ್ರೂಟ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನ ಮಕ್ಳಿಗೆ ಮಾಡಿಕೊಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ಪದೇ ಪದೇ ಕೇಳ್ತಾರೆ ಮಾಡಿಕೊಡಿ ಅಂತ. ನಮ್ಮ ಜಾಕ್ ಫ್ರೂಟ್ ಐಸ್ ಕ್ರೀಮ್ ರೆಡಿಯಾಗಿದೆ ಈಗ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.